ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಎಲ್ಲರಿಗೂ ವಿಶ್ ವ್ಲಾಗ್ಸ್ಗೆ ಸ್ವಾಗತ. ಇವತ್ತು ನಾವು ಬೆಂಗಳೂರಲ್ಲಿ ಇದ್ದೀವಿ. ಇಂಟರ್ನ್ಶಿಪ್ ನಡೀತಾ ಇದೆ, ಎಲ್ರಿಗೂ ಗೊತ್ತಿದೆ. ಸೊ ಇವತ್ತು ಫಾರ್ ದ ಫಸ್ಟ್ ಟೈಮ್ ಬೆಂಗಳೂರಲ್ಲಿ ನಮಗೆ ಕಾಟ್ಲಾ ಫಿಶ್ ಸಿಕ್ಕಿದೆ. ಇವತ್ತು ಕಂಪ್ನಿಗೆ ಆಫ್ ಇತ್ತು, ವೀಕೆಂಡ್ ಅಲ್ವಾ. ಸೊ ಅದಕ್ಕೆ ಸ್ವಲ್ಪ ಸ್ಪೆಷಲ್ ಆಗಿ ಏನಾದ್ರು ಮಾಡೋಣ ಅಂತ ಹೇಳ್ಬಿಟ್ಟು ಕಾಟ್ಲಾ ಫಿಶ್ ತೊಗೊಬಂದಿದ್ದೀವಿ. ಸೊ ಅದನ್ನು ಕಟ್ ಮಾಡಿಸ್ಕೊಂಡೆಲ್ಲ ಬಂದಿದ್ದೀವಿ. ಈಗ ಕ್ಲೀನ್ ಮಾಡಿಬಿಟ್ಟು ಫ್ರೈ ಮಾಡೋಣ. ಸೊ ಬನ್ನಿ ಹೇಗಾಗತ್ತೆ ನೋಡೋಣ ಎಷ್ಟು ಕಾಟ್ಲಾ ಫಿಶ್ ಬಂದಿದೆ ಅಂತ ಹೇಳ್ಬಿಟ್ಟು. ನಾವು ಕಾರವಾರದವರು, ಕರಾವಳಿಯದವರು, ನಿಮಗೆಲ್ಲ ಗೊತ್ತೇ ಇರುತ್ತೆ ತುಂಬ ಫಿಶ್ ತಿಂತೀವಿ ಅಂತ. ಬಟ್ ಬೆಂಗಳೂರು ಬಂದಮೇಲೆ ಅಂತೂ ಫಿಶ್ ತಿನ್ನೋದೇ ಕಡಿಮೆ ಆಗಿಬಿಟ್ಟಿದೆ. ಅಂತೂ ಇಂತೂ ಏನೋ ಕಷ್ಟಪಟ್ಟು ಇವತ್ತು ಹುಡ್ಕೊಂಡು ಬಂದಿದ್ದೀವಿ ಫಿಶ್ನ. ನೋಡೋಣ ಹೇಗಿರುತ್ತೆ ಅಂತ. ಸೊ ನೋಡ್ತಾ ಇರ್ಬೋದು ಕಾಟ್ಲಾ ಫಿಶ್ ಇದು 1 2 3 4 5 6 7 ಪೀಸಸ್ ಬಂದಿದೆ. ತುಂಬಾ ಫ್ರೆಶ್ ಆಗಿದೆ, ನೀವು ನೋಡ್ತಾ ಇರ್ಬೋದು. ಫುಲ್ ರಕ್ತ ಎಲ್ಲ ಬರ್ತಾ ಇದೆ, ಸಖತ್ ಫ್ರೆಶ್ ಆಗಿದೆ. ಬನ್ನಿ ಇದನ್ನು ಫಸ್ಟ್ ಕ್ಲೀನಾಗಿ ತೊಳ್ಕೊಳ್ಳೋಣ. ಸೊ ಇದು ಕಾಟ್ಲಾ ಫಿಶ್ ಬಂದುಬಿಟ್ಟು ಸೀ ಫಿಶ್ ಅಲ್ಲ, ಸ್ವೀಟ್ ವಾಟರ್ ಫಿಶ್. ಅದು ತುಂಬ ಕಡೆ ಸಿಗತ್ತೆ. ಬನ್ನಿ ಇದನ್ನು ಕರೆಕ್ಟಾಗಿ ಕ್ಲೀನ್ ಮಾಡ್ಕೊಳ್ಳೋಣ. ನೀಟಾಗಿ ಫಿಶ್ ಎಲ್ಲ ತೊಳೆದಿದ್ದಾಯಿತು. ಸೊ ಇದಕ್ಕೆ ಏನೇನು ಮಸಾಲೆ ನಾನು ಯೂಸ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತೀನಿ ಬನ್ನಿ. ಸೊ ಇದಕ್ಕೆ ನಾನು ತಂದಿರೋದು ತೇಜು ಫಿಶ್ ಫ್ರೈ ಮಸಾಲ, ಮತ್ತು ಒಂದು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಸ್ವಸ್ತಿಕ್ ಅವ್ರದ್ದು. ಸೊ ಇದನ್ನೆರಡು ಯೂಸ್ ಮಾಡ್ತೇನೆ. ಮತ್ತು ಲಿಂಬು ಮತ್ತು ಹೋಮ್ ಮೇಡ್ ಅರಿಶಿನ, ಖಾರದ ಪುಡಿ, ಉಪ್ಪು, ಮತ್ತಷ್ಟೇ. ಜಾಸ್ತಿ ಏನು ಯೂಸ್ ಮಾಡಲ್ಲ. ಎಷ್ಟು ನಾವು ಹೋಮ್ ಮೇಡ್ ಪೌಡರ್ಸ್ನ ಯೂಸ್ ಮಾಡ್ತೀವಿ ಅಷ್ಟು ಚೆನ್ನಾಗಾಗುತ್ತೆ. ಸೊ ಬನ್ನಿ ಎಲ್ಲ ಮಿಕ್ಸಪ್ ಮಾಡಿ. ಸೊ ಈಗ ಮೀನಿಗೆ ಮಸಾಲೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಇನ್ನೇನು ತವಾ ಮೇಲೆ ಫ್ರೈ ಮಾಡಬೇಕು ಅಷ್ಟೇ. ಸೊ ಇದು ಸ್ವಲ್ಪ ಹೊತ್ತು ಮ್ಯಾರಿನೇಟ್ ಆಗಲಿ ಅಂತ ಹೇಳ್ಬಿಟ್ಟು ಒಂದು 10 to 15 ಮಿನಿಟ್ಸ್ ಹೀಗೆ ಇಡ್ತಾ ಇದ್ದೀನಿ, ಎಲ್ಲ ಮಸಾಲೆ ಎಲ್ಲ ಮಿಕ್ಸ್ ಮಾಡಿಕೊಂಡು. ಬನ್ನಿ ಸಿಗೋಣ. ಸೊ ಫ್ರೆಂಡ್ಸ್, ಫಿಶ್ ಅಂತೂ ಫುಲ್ ಮ್ಯಾರಿನೇಟ್ ಆಗಿದೆ. ಸೊ ಈಗ ಎಲ್ಲದಕ್ಕೂ ನೀಟಾಗಿ ಕರೆಕ್ಟಾಗೆಲ್ಲ ರವೆ ಎಲ್ಲ ಹಚ್ಚಿಬಿಟ್ಟು ತವಾ ಮೇಲೆ ಫ್ರೈ ಮಾಡ್ತಾಯಿದ್ದೀನಿ. ಸೊ ಬನ್ನಿ, ನನಗೂ ಗೊತ್ತಿಲ್ಲ, ಫಾರ್ ದ ಫಸ್ಟ್ ಟೈಮ್ ನಾನು ಮೀನು ಫ್ರೈ ಟ್ರೈ ಮಾಡ್ತಾಯಿದ್ದೀನಿ. ಮನೆಯಲ್ಲೆಲ್ಲ ಅಮ್ಮನೇ ಮಾಡಿಸಿದ್ರು. ಈಗೇನು ಮಾಡೋದು, ಬ್ಯಾಚುಲರ್ಸ್ ಲೈಫ್ ಅಲ್ವಾ, ಎಲ್ಲ ನಾವೇ ಮಾಡ್ಕೋಬೇಕು. ಬನ್ನಿ ನೋಡೋಣ ಹೇಗಾಗುತ್ತೆ ನಮ್ಮ ಫಿಶ್ ಫ್ರೈ ಅಂತ. ಸೊ ಈಗ ಎಲ್ಲ ಫಿಶ್ನ ರವಾದಲ್ಲಿ ಡಿಪ್ ಮಾಡಿಬಿಟ್ಟು ಎಲ್ಲ ಕರೆಕ್ಟಾಗಿ ಹಂಚ ಮೇಲೆ ಹಾಕಿದ್ದೀರಿ. ಸೊ ಈಗ ಇದನ್ನು ಕರೆಕ್ಟಾಗಿ ಫ್ರೈ ಮಾಡಬೇಕು. ಬನ್ನಿ ನೋಡೋಣ ಟೇಸ್ಟ್ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು. ಸೊ ಫ್ರೆಂಡ್ಸ್, ಫೈನಲಿ ನಮ್ಮ ಫಿಶ್ ಫ್ರೈ ಅಂತೂ ಬೆಂದು ಕರೆಕ್ಟಾಗಿ ಫುಲ್ ರೆಡಿಯಾಗಿದೆ. ಸೊ ಈಗ ಪ್ಲೇಟಿಗೆ ಹಾಕ್ಕೊಂಡು ಫುಲ್ ಬೆಟ್ಟಿಂಗ್ ಸ್ಟಾರ್ಟ್ ಮಾಡಬೇಕು. ಯಾವ ಥರ ಆಗಿದೆ ಅಂತ ಗೊತ್ತಿಲ್ಲ, ಟೇಸ್ಟ್ ಇನ್ನೂ ಟ್ರೈ ಮಾಡಿಲ್ಲ. ಸೊ ಬನ್ನಿ ತಿನ್ಬಿಟ್ಟು ಹೇಳ್ತೀನಿ ಹೇಗಿದೆ ನಮ್ಮ ಇವತ್ತಿನ ನ್ಯೂ ರೆಸಿಪಿ ಅಂತ ಹೇಳ್ಬಿಟ್ಟು. ಸೊ ಫ್ರೆಂಡ್ಸ್, ಮೀನ ಎಲ್ಲ ತಿಂದ್ವಿ. ತುಂಬಾ ಚೆನ್ನಾಗಿತ್ತು ಮೀನ, ಸಖತ್ತಾಗಿತ್ತು. ಸೊ ನಾನು ಇದೇ ಥರ ಕಂಟೆಂಟ್ ವಿಡಿಯೋ ಮಾಡ್ತಾ ಇರ್ತೀನಿ. ಸೊ ನಿಮ್ಗೇನಾದ್ರು ನನ್ನ ವ್ಲಾಗ್ ಇಷ್ಟ ಆಯ್ತು ಅಂತ ಹೇಳಿದ್ರೆ ಲೈಕ್, ಕಮೆಂಟ್, ಶೇರ್ ಮಾಡಿ. ಮತ್ತು ವಿಶ್ ವ್ಲಾಗ್ನ ಸಪೋರ್ಟ್ ಮಾಡಿ. ನಾನು ಸಿಗ್ತೇನೆ ಇನ್ನೊಂದು ವಿಡಿಯೋದಲ್ಲಿ. ಟಿಲ್ ದೆನ್ ಟೇಕ್ ಕೇರ್, ಟಾಟಾ, ಬಾಯ್.